ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ದ ವಿಡಿಯೋ ಥಂಬ್ನೇಲ್ನ ನಿಮಗೆ ನೋಡಿ ಆಶ್ಚರ್ಯ ಆಗಿರಬೇಕು, ಏನು ಮಾಡ್ತಾ ಇದ್ದಾರೆ ಇವತ್ತು ಸರ್ ಅಂಥೇಳಿ. ಸೊ ಇವತ್ತು ಸಿ ಇ ಟಿಯನ್ನು ಅನ್ಬಾಕ್ಸ್ ಮಾಡೋಣಂತೆ. ಅಂದರೆ ಸೋ ಮೆನಿ ಸ್ಟೂಡೆಂಟ್ಸ್ ದೇ ಡೋಂಟ್ ನೋ ಫಾರ್ ವಾಟ್ ಆಲ್ ದ ಕೋರ್ಸಸ್ ಐ ಕ್ಯಾನ್ ರೈಟ್ ಸಿ ಇ ಟಿ ಎಕ್ಸಾಮ್ ಅಂಥೇಳಿ. ಅಂದರೆ ಬಹಳಷ್ಟು ಜನಕ್ಕೆ ಸಿ ಇ ಟಿ ಎಕ್ಸಾಮನ್ನು ಯಾವ್ಯಾವ ಕೋರ್ಸಸ್ಗಳಿಗೆ ನಾನು ಬರೀಬೋದು, ಬರೆದ್ರೆ ಯಾವ್ಯಾವ ಕೋರ್ಸಸ್ಗಳಿಗೆ ನಾನು ಅಡ್ಮಿಷನನ್ನು ತೊಗೋತೀನಿ. ಸೊ ಅಥವಾ ಈಗ ಅಗ್ರಿಕಲ್ಚರಲ್ ಕೋರ್ಸಸ್ ಮಾಡಬೇಕಂದ್ರೆ ಯಾವ್ಯಾವ ಸಬ್ಜೆಕ್ಟನ್ನು ಕನ್ಸಿಡರ್ ಮಾಡ್ತಾರೆ, ಇದೆಲ್ಲ ಒಂದಷ್ಟು ಕ್ವಶನ್ಸ್ಗಳಿವೆ. ಸೊ ಅದನ್ನು ಆದಷ್ಟು ನನ್ನ ಪ್ರಯತ್ನದಲ್ಲಿ ಸಾಲ್ವ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ, ಯಾಕಂದರೆ ಭಾಳಷ್ಟು ಜನರಿಗೆ ಯಾವ್ಯಾವ ಕೋರ್ಸಸ್ಗಳಿಗೆ ಕೆ ಸಿ ಇ ಟಿ ಎಕ್ಸಾಮನ್ನು ಬರೀಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಫಸ್ಟ್ ಒನ್, ಸೊ ಇದು ಕೆ ಸಿ ಇ ಟಿ 2020 ಬ್ರೋಷರಿಂದ ನಾನು ತೊಗೊಂಡಿರುವಂಥದ್ದು, ಅಂದರೆ ಕೆ ಇ ಎದವರು ರಿಲೀಸ್ ಮಾಡಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದರಲ್ಲಿ ನಾನು ಹೈಲೈಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇದರೊಳಗೆ ಫಸ್ಟ್ ಆರ್ಕಿಟೆಕ್ಚರ್ ಕೋರ್ಸಿಗೆ ನೋಡೋಣಂತೆ. ಸೊ ಆಲ್ಫಾಬೆಟಿಕಲ್ ಆರ್ಡರಲ್ಲಿದೆ. ಸೊ ಯಾರ್ಯಾರು ಬಿ ಆರ್ಕನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಸೊ ಅವರಿಗೆ ಎಲಿಜಿಬಿಲಿಟಿ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಏನು ಅಂತಂದರೆ, ಸೊ ದೇ ಶುಡ್ ಪಾಸ್ ಇನ್ ಸೆಕೆಂಡ್ ಪಿ ಯು ಸಿ ಆರ್ 12th ಸ್ಟ್ಯಾಂಡರ್ಡ್ English as one of the language, definitely it will be there. Obtain 15% marks in the PCM and also 50% marks in aggregation at second PU equivalent examination in all the subjects. ಅಂದರೆ ವೆರಿ ಸಿಂಪಲ್, 50% ಮಾರ್ಕ್ಸ್ ಫಿಸಿಕ್ಸ್ ಪಿ ಸಿ ಎಮ್ ಸಬ್ಜೆಕ್ಟಲ್ಲಿ ಇರಬೇಕು, ಪ್ಲಸ್ 50% ಮಾರ್ಕ್ಸು ಎಲ್ಲ ಸಬ್ಜೆಕ್ಟು ಸೇರಿಸಿ ನಿಮ್ಮ ಹತ್ರ ಇರಲೇಬೇಕು. ಅಂದರೆ ಪಿ ಸಿ ಎಮ್ ಬಿ, ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್. ಸೊ ಇದರಲ್ಲಿ 45% ಮಾರ್ಕ್ಸ್ ಯಾರಿಗೆ ಅಂತಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಇದವರಿಗೆ 45% ಇದ್ದರೂ ಕೂಡ ಸಾಕಾಗ್ತದೆ. ಆ್ಯಂಡ್ ಪರ್ಸನ್ ವಿತ್ ಡಿಸಬಿಲಿಟಿ ಆಫ್ ಮೆಂಟಲ್ ರಿಟಾರ್ಡೇಷನ್ ಆರ್ ಮೆಂಟಲ್ ಇಲ್ನೆಸ್, ಸೊ ಇದ್ದರೂ ಕೂಡ ಇನ್ಕ್ಲೂಡಿಂಗ್ ಡೈಸ್ಲೆಕ್ಸಿಯಾ, ಸೊ ಇದನ್ನಿದ್ದರೂ ಕೂಡ ನೀವು ಆರ್ಕಿಟೆಕ್ಚರ್ಲಿ ಭಾಗವಹಿಸ್ಬೋದು. ಸೊ ಕ್ರೈಟೀರಿಯಾ ಫಾರ್ ಡಿಟರ್ಮಿನೇಷನ್ ಆಫ್ ದ ಮೆರಿಟ್ ಆರ್ ರ್ಯಾಂಕ್, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ, ಗೊತ್ತಿಟ್ಕೊಂಡಿರಲಿ ನೀವೆಲ್ಲರೂ ಕೂಡ. ಸೊ ಇದರಲ್ಲಿ ಸೊ ನೀವು ಆರ್ಕಿಟೆಕ್ಚರ್ ಏನಾದರೂ ಕರ್ನಾಟಕದಲ್ಲಿ ಯಾವುದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಪಾಸ್ ನಾಟಾ ಎಕ್ಸಾಮ್ ಆರ್ ಜೆ ಇ ಪೇಪರ್ 2. ನಾಟಾ ಎಕ್ಸಾಮ್ ಆದರೂ ನೀವು ಕ್ವಾಲಿಫೈ ಆಗಿರಬೇಕು, ಜೆ ಇ ಪೇಪರ್ 2ದಲ್ಲಿ ಯಾರು ಅಟ್ಲೀಸ್ಟ್ ಕ್ವಾಲಿಫೈ ಆಗಿರಬೇಕು. ಇವೆರಡರಲ್ಲಿ ಯಾವುದರಲ್ಲಿ ಆದರೂ ನಡೀತದೆ. ದೆನ್ ಓನ್ಲಿ ಯು ಆರ್ ಎಲಿಜಿಬಲ್ ಟು ಟೇಕ್ ಅಡ್ಮಿಷನ್ ಫಾರ್ ಆರ್ಕಿಟೆಕ್ಚರ್ ಕೋರ್ಸ್. ಸೊ ಗೊತ್ತಿರಲಿ, ಕೆ ಸಿ ಇ ಟಿ ಎಕ್ಸಾಮ್ ನೀವು ಬರೀಲಿಲ್ಲ ಅಂತಂದರೂ ಕೂಡ ಇಫ್ ಯು ರೈಟ್ ನಾಟಾ ಎಕ್ಸಾಮ್ ಆರ್ ಜೆ ಇ ಪೇಪರ್ 2, ಸೊ ನೀವು ಯು ಆರ್ ಎಲಿಜಿಬಲ್ ಫಾರ್ ದಿ ಆರ್ಕಿಟೆಕ್ಚರ್ ಕೋರ್ಸ್. ನೀವು ಕೆ ಸಿ ಇ ಟಿ ಬರೆದು ನಾಟಾ ಬರೀಲಿಲ್ಲ ಅಥವಾ ಜೆ ಇ ಪೇಪರ್ 2 ಬರೋದಿಲ್ಲ ಅಂದರೆ ಆರ್ಕಿಟೆಕ್ಚರ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಒಂದೊಮ್ಮೆ ಕೆ ಸಿ ಇ ಟಿ ಬರೀದೇನೆ ನಾಟಾ ಅಥವಾ ಜೆ ಇ ಪೇಪರ್ 2ದಲ್ಲಿ ನೀವು ಪಾಸಾಗಿದ್ದರೂ ಕೂಡ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನಲ್ಲಿ ಪಾಸಾಗಿದ್ದರೂ ಕೂಡ ಯು ಕ್ಯಾನ್ ಡೂ ಯುವರ್ ಆರ್ಕಿಟೆಕ್ಚರ್ ಕೋರ್ಸ್. ಸೊ ಗೊತ್ತಿರಲಿ, ಕೆ ಸಿ ಇ ಟಿ ಕಂಪಲ್ಸರಿ ಇಲ್ಲ, ಬಟ್ ಇವೆಲ್ಲದೂ ಕೂಡ ಕೆ ಸಿ ಇ ಟಿ ಥ್ರೂನೇ ಆಗೋದು, ಅಂದರೆ ಕೆ ಇ ಎ ಥ್ರೂನೇ ಆಗೋದಕ್ಕೆ. ನಾಟಾ ಮತ್ತು ಜಿ ಇ ಪೇಪರ್ 2 ಎಕ್ಸಾಮ್ ಆಗಿ ರಿಸಲ್ಟ್ ಬಂದ ಮೇಲೆ ನಿಮಗೆ ಆ ರಿಸಲ್ಟನ್ನು ಎಂಟ್ರಿ ಮಾಡೋದಕ್ಕೆ ಕೆ ಇ ಎದಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಎಂಟ್ರಿ ಮಾಡಿದ ಮೇಲೆ ನಿಮಗೆ ನಿಮ್ಮ ರ್ಯಾಂಕಿಂಗನ್ನು ಕೊಡಲಾಗ್ತದೆ. ಸೊ ಗೊತ್ತಿರಲಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟು, ಇಂಜಿನಿಯರಿಂಗ್ ಟೆಕ್ನಾಲಜಿ ಕೋರ್ಸಸ್ ಮಾಡಬೇಕು ಅಂದರೆ ಬಿ ಇ ಆರ್ ಬಿ ಟೆಕ್. ಸೊ ಇಟ್ ಶುಡ್ ಬಿ ಪಾಸ್ಡ್ ಇನ್ ಸೆಕೆಂಡ್ ಪಿ ಯು ಸಿ 12th ಇಕ್ವಾಲೆಂಟ್ ಮಾರ್ಕ್ಸ್, 45% ಮಾರ್ಕ್ಸ್ ಇದ್ರೂ ಕೂಡ ಸಾಕು. ಪಿ ಸಿ ಎಮ್, ಸೊ ಎಲಾಂಗ್ ವಿತ್ ಸೊ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್, ಅದ್ರ ಜೊತೆ ಕೆಮಿಸ್ಟ್ರಿ ಇಲ್ಲ ಅಂತಂದ್ರೂ ಕೂಡ ನಡೀತದೆ. ಅದ್ರ ಜೊತೆಗೆ ಇಫ್ ಯು ಹ್ಯಾವ್ ಬಯಾಲಜಿ, ಟೆಕ್ನಾಲಜಿ, ಬಯಾಲಜಿಕಲ್ ಅಂದರೆ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಯಾವುದಿದ್ರೂ ಕೂಡ ಇದರಲ್ಲಿ ನಡೀತದೆ. ಸೊ ರಿಮೆಂಬರ್, ಪಾಸ್ಡ್ ಇನ್ ಸೆಕೆಂಡ್ ಪಿ ಯು ಸಿ 12th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್. ಸೊ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಎಲಾಂಗ್ ವಿತ್ ದಟ್ ಕೆಮಿಸ್ಟ್ರಿ ಆರ್ ಬಯೋಟೆಕ್ನಾಲಜಿ, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಸೊ ಯಾವುದಾದ್ರೂ ಆಗಿರಲಿ. ಸೊ 40% ಫಾರ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1, 2A, 2B, 3A, 3B ಕ್ಯಾಟಗರಿದವರಿಗೆ. ಸೊ ಬೈ ಟೇಕಿಂಗ್ ದ ಮಾರ್ಕ್ಸ್ ಇನ್ ದ ಇಕ್ವಾಲೆಂಟ್ ಎಕ್ಸಾಮಿನೇಷನ್, ಅಂದರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಇಲ್ಲೇನು ನಾವು ಸೆಕೆಂಡ್ ಪಿ ಯು ಸಿ ಅಂತ ಏನು ಹೇಳ್ತೀವಿ ಅದು, ಪ್ಲಸ್ ಸಿ ಇ ಟಿ ಪಿ ಸಿ ಎಮ್ ಸಬ್ಜೆಕ್ಟಲ್ಲಿ ತೊಗೊಂಡಿರುವಂತಹ ಮಾರ್ಕ್ಸನ್ನು ಈಕ್ವಲ್ ಆಗಿ ತೊಗೋತಾರೆ. ಅಂದರೆ 50% ಫ್ರಮ್ ದ ಸಿ ಇ ಟಿ, 50% ಫ್ರಮ್ ದಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಅಂದರೆ ಸೆಕೆಂಡ್ ಪಿ ಯು ಸಿಯಿಂದ ಮಾರ್ಕ್ಸನ್ನು ತೊಗೊಂಡು ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಗೊತ್ತಿರಲಿ. ಸೊ ನೀವು ಪಿ ಸಿ ಎಮ್ ಅಥವಾ ಸೊ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಜೊತೆ ಯಾವುದೇ ಬೇರೆ ಸಬ್ಜೆಕ್ಟ್ ಇಲ್ಲಿ ಮೆನ್ಷನ್ ಮಾಡಿರೋದು, ಅದರ 50% ಥಿಯರಿ ಮಾರ್ಕ್ಸ್ ಮತ್ತು ಅದರ 50% ಸಿ ಇ ಟಿ ಮಾರ್ಕ್ಸನ್ನು ತೊಗೊಂಡು ನಿಮಗೆ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಸೊ
ಈಗ ಥರ್ಡ್ ಒನ್, ಬಹಳಷ್ಟು ಜನರಿಗೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಫಾರ್ಮ್ ಸೈನ್ಸ್ ಕೋರ್ಸಸ್ ಅಂತಂದರೆ BSc ಅಗ್ರಿಕಲ್ಚರ್ ಇರ್ಬೋದು, ಸೆರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, BTech ಬಯೋಟೆಕ್ನಾಲಜಿ, BSc ಕಮ್ಯುನಿಟಿ ಸೈನ್ಸ್, BTech ಇನ್ ಅಗ್ರಿ ಇಂಜಿನಿಯರಿಂಗ್, BTech ಇನ್ ಫುಡ್ ಟೆಕ್ನಾಲಜಿ, BTech ಇನ್ ಡೈರಿ ಟೆಕ್ನಾಲಜಿ, BFSc ಅಂದರೆ ಫಿಶರೀಸ್ ಅಥವಾ ಅಗ್ರಿ ಮ್ಯಾಕೋ. ಸೊ ಇವೆಲ್ಲದರಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ನಿಮಗೆ ಅದರಲ್ಲಿ ನಿಮ್ಮ ಕೋರ್ಸಸ್ಸನ್ನು ನೀವು ಅದರಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತಂದರೆ ವೆರಿ ಇಂಪಾರ್ಟೆಂಟ್, ಯು ಶುಡ್ ಬಿ ಪಾಸ್ಡ್ ಇನ್ ಸೆಕೆಂಡ್ PUC or 12th ಸ್ಟ್ಯಾಂಡರ್ಡ್ ಇಕ್ವಿವ್ಯಾಲೆಂಟ್ ಎಕ್ಸಾಮಿನೇಷನ್ ವಿತ್ PCMB ಆ್ಯಸ್ ಆಪ್ಷನಲ್ ಸಬ್ಜೆಕ್ಟ್. ಇಲ್ಲಿ ನಿಮಗೆ ಬಯಾಲಜಿ ಜೊತೆಗೆ ಮ್ಯಾಥ್ಸು ಕೂಡ ಬೇಕು, ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಮ್ಯಾಥಮೆಟಿಕ್ಸು ಕೂಡ ಇಲ್ಲಿ ಮೆಂಡೇಟರಿ ಇರ್ತದೆ, PCMBಯನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಹೇಗೆ ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಅಂತಂದರೆ ಬೈ ಟೇಕಿಂಗ್ ಮಾರ್ಕ್ಸ್ ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತಂದರೆ ಸೆಕೆಂಡ್ PUC PCMB ಸಬ್ಜೆಕ್ಟ್ದು 50% ಪ್ಲಸ್ CETದು 50% ತೊಗೊಂಡು ನಿಮಗೆ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಸೊ ನೋ ಮಿನಿಮಮ್ ಮಾರ್ಕ್ಸ್ ಪ್ರಿಸ್ಕ್ರೈಬ್ಡ್ ಇನ್ CET. ನೀವು CETಯಲ್ಲಿ ಇಷ್ಟೇ ತೊಗೋಬೇಕು ಅನ್ನೋದು ಎಲ್ಲೂ ಕೂಡ ಕಂಡೀಷನ್ ಇಲ್ಲ. ಬಟ್ ರ್ಯಾಂಕನ್ನು ಅನೌನ್ಸ್ ಮಾಡಬೇಕಾದ್ರೆ ಅಗ್ರಿಕಲ್ಚರ್ಲಾಗಲಿ, ಸೆರಿಕಲ್ಚರ್ಲಾಗಲಿ, ಹಾರ್ಟಿಕಲ್ಚರ್ಲಾಗಲಿ, ಸೊ ಫಾರ್ಮ್ ಸೈನ್ಸ್ ಕೋರ್ಸಸ್ಸಿಗೆ ಬಹಳ ಇಂಪಾರ್ಟೆಂಟ್ ಗೊತ್ತಿರಲಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ನಿಮಗೆ PCMB ಸಬ್ಜೆಕ್ಟನ್ನು ತಗೋತಾರೆ. ಇಲ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ. ಅಂದರೆ ಮ್ಯಾಥಮೆಟಿಕ್ಸನ್ನು ಅವರು ಎಕ್ಸಾಮ್ ಬರೆಯೋದೇ ಇಲ್ಲ, PCB ಅಷ್ಟೇ ಬರೀತಾರೆ, ನಾ ಎಗ್ರಿ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಅಗ್ರಿಕಲ್ಚರ್ ರ್ಯಾಂಕಿಂಗನ್ನು ನಿಮಗೆ ಕೊಡೋದೇ ಇಲ್ಲ ನೀವು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೋದಿಲ್ಲ ಅಂದರೆ. ಸೊ ಯು ಹ್ಯಾವ್ ಟು ರೈಟ್ PCMB ಸಬ್ಜೆಕ್ಟ್ CET ಆ್ಯಂಡ್ ನಿಮ್ಮ 50% ಆಫ್ PCMB ಥಿಯರಿ ಎಕ್ಸಾಮನ್ನು ತೊಗೊಂಡು ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟು ಇದರಲ್ಲಿ ಒಂದಷ್ಟು ಅಗ್ರಿಕಲ್ಚರಲ್ ಕೋಟಾ ಅಂತ ಇದೆ. ಸೊ ಅಗ್ರಿಕಲ್ಚರಲ್ ಕೋಟಾ ಅಂತಂದರೆ ನಿಮ್ಮ ಅಥವಾ ನಿಮ್ಮ ತಂದೆಯ ಹೆಸರಿನಲ್ಲಿ ಜಮೀನು ಇತ್ತು ಅಂತಂದರೆ, ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ಅಂತಂದರೆ, ಸೊ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಕೋಟಾ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ದ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಬೈ ಬೇಸ್ಡ್ ಆನ್ 25% ಆಫ್ ಮಾರ್ಕ್ಸ್ ಈಚ್ ಸೆಕ್ಯೂರ್ಡ್ ಇನ್ ದ ಕನ್ಸರ್ನ್ ಕಾಂಬಿನೇಷನ್ ಇನ್ ದ ಸೆಕೆಂಡ್ PUC. ಅಂದರೆ PCMB 25% ಮಾರ್ಕ್ಸ್ ತೊಗೋತಾರೆ. ಸೊ ಆ್ಯಂಡ್ CET ಅಂದರೆ 25% ಮಾರ್ಕ್ಸ್ ಫ್ರಮ್ CET, 25% ಮಾರ್ಕ್ಸ್ ಫ್ರಮ್ PCMB ಪ್ಲಸ್ 50% ಮಾರ್ಕ್ಸ್ ಇನ್ ದಿ ಪ್ರಾಕ್ಟಿಕಲ್ ಟೆಸ್ಟ್. ಸೊ ಯಾರ್ಯಾರು ನಿಮ್ಮ ಅಗ್ರಿಕಲ್ಚರ್ ಕೋಟಾದಲ್ಲಿ ಬರ್ತೀರಿ ಅವರಿಗೊಂದು ಪ್ರಾಕ್ಟಿಕಲ್ ಟೆಸ್ಟನ್ನು ಮಾಡ್ತಾರೆ. ಸೊ ಆ ಪ್ರಾಕ್ಟಿಕಲ್ ಟೆಸ್ಟಲ್ಲಿ ಏನು ನೀವು ಮಾರ್ಕ್ಸ್ ತೊಗೋತೀರಿ ಅದರ 50% ತೊಗೊಂಡು 25% ಮಾರ್ಕ್ಸ್ ಈಚ್ ಇನ್ PCMB ಥಿಯರಿ ಆ್ಯಂಡ್ CET ತೊಗೊಂಡು ನಿಮ್ಮ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಲ್ಲಿ ಅನೌನ್ಸ್ ಮಾಡುವಂಥ ರ್ಯಾಂಕಿಂಗೇ ಬೇರೆ, ಇಲ್ಲಿ ಅನೌನ್ಸ್ ಮಾಡುವಂಥ ರ್ಯಾಂಕಿಂಗೇ ಬೇರೆ ಇರ್ತದೆ, ಬಟ್ ಫಾರ್ ದ ಸೇಮ್ ಕೋರ್ಸ್ ದಟ್ ಈಸ್ ಅಗ್ರಿಕಲ್ಚರಲ್ ಕೋಟಾ. ಸೊ ಅಂಡರ್ ಅಗ್ರಿಕಲ್ಚರಲ್ ಕೋಟಾ ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ಅದು ಇದಕ್ಕಿರ್ಬೋದು. ಮತ್ತು 4ನೇ ಸೀರಿಯಲ್ ನಂಬರ್ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆರ್ ಅನಿಮಲ್ ಹಸ್ಬೆಂಡರಿ ಇರ್ಬೋದು. ಅವು ಎರಡಕ್ಕೂ ಅಪ್ಲೈ ಆಗುವಂಥದ್ದು ಅಗ್ರಿಕಲ್ಚರಲ್ ಕೋಟಾ. ಸೊ ಅಗ್ರಿಕಲ್ಚರಲ್ ಕೋಟಾವನ್ನು ಡೆಟರ್ಮಿನೇಷನ್ ಮಾಡೋದು ಡಿಪೆಂಡಿಂಗ್ ಆನ್ ಯುವರ್ ಅಗ್ರಿಕಲ್ಚರ್ ಲ್ಯಾಂಡ್. ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು. ನೀವೊಂದು ಟೆಸ್ಟನ್ನು ಬರೀಬೇಕು, 50% ಅದರಿಂದ ಪ್ರಾಕ್ಟಿಕಲ್ ಟೆಸ್ಟನ್ನು ತೊಗೋತಾರೆ. ಆ ಟೆಸ್ಟಿನ 50% ಮಾರ್ಕ್ಸನ್ನು ತೊಗೊಂಡು ನಿಮ್ಮ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದವ್ರು ಅಷ್ಟೇ ಬರೀಬೇಕಾ ಅಂದರೆ ಕಂಡೀಷನ್ ಇಲ್ಲ. ನೀವು ಅಗ್ರಿಕಲ್ಚರ್ ಕೋಟಾದಲ್ಲಿ ಬರೋದಾದರೆ ಮಾತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು. ಸೊ ಕೋಟಾದಲ್ಲಿ ಬರೋದಿಲ್ಲ ಅಂತಂದರೆ ನೀವು ಇಲ್ಲಿ ಮೇಲೆ ತೋರಿಸಿರುವಂಥ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಕರ್ಸರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಕ್ಯಾಟಗರಿ ಒಳಗೆ ನೀವು ಬರ್ತೀರಿ. ಸೊ ಯುವರ್ ರ್ಯಾಂಕಿಂಗ್ ವಿಲ್ ಬಿ ಅನೌನ್ಸ್ಡ್ ಬೇಸ್ಡ್ ಆನ್ ಯುವರ್ ಥಿಯರಿ PCMB ಸಬ್ಜೆಕ್ಟ್ ಆ್ಯಂಡ್ CET PCMB ಸಬ್ಜೆಕ್ಟ್. ಇದಾದಮೇಲೆ ಬ್ಯಾಚುಲರ್ ಆಫ್ ಸೈನ್ಸ್ ನೋಡಿ. ಸೊ ಇಲ್ಲಿ ಭಾಳಷ್ಟು ಮಂದಿಗೆ ವೆಟರ್ನರಿ ಸೈನ್ಸ್ ಮಾಡಬೇಕಂತ ಇರ್ತದೆ. ಅದರಲ್ಲಿ ಯಾವ ರೀತಿ ರ್ಯಾಂಕನ್ನು ಕೊಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದರಲ್ಲಿ ನಿಮಗೇನು ಬೇಕು ಅಂತಂದರೆ 50% ಮಾರ್ಕ್ಸ್ ಇನ್ PCB ಆ್ಯಂಡ್ ಇಂಗ್ಲೀಷ್ ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮ್ಯಾಥ್ಸ್ ಇಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ವೆಟರ್ನರಿ ಸೈನ್ಸಿಗೆ ಮ್ಯಾಥ್ಸ್ ಅವಶ್ಯಕತೆ ಇರೋದಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ನೀವು CET ಬರೆದರೂ ಸಾಕು. ಪ್ಲಸ್ ಇಂಗ್ಲೀಷ್ ನಿಮ್ಮ ಸಬ್ಜೆಕ್ಟ್ ಇರಲೇಬೇಕು. ಆ್ಯಸ್ ಎ ಇಂಗ್ಲೀಷ್ ಅಂತ ಇದ್ದೇ ಇರ್ತದೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 40% 10% ನಿಮಗೆ ಇಫ್ ಯು ಆರ್ SC ST ಕ್ಯಾಟಗರಿ 1 2A 2B 3A 3B ಬಂದರೆ 10% ಕಡಿಮೆ, ಅಂದರೆ 40% ಮಾರ್ಕ್ಸ್ ಇದ್ದರೂ ಕೂಡ ಇನಫ್ ಆಗ್ತದೆ. ಸೊ ಬಟ್ ಇದರಲ್ಲಿ ರ್ಯಾಂಕ್ ಹೇಗೆ ಅನೌನ್ಸ್ ಮಾಡ್ತಾರೆ ನೋಡಿ. ವೆರಿ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ದ ವೆಟರ್ನರಿ ಸೈನ್ಸ್ ಆ್ಯಂಡ್ ಅದರ್ ಕೋರ್ಸಸ್ಗೆ. ಇಟ್ ಈಸ್ ಓನ್ಲಿ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಅಬ್ಟೈನ್ಡ್ ಇನ್ ದ PCB ಸಬ್ಜೆಕ್ಟ್. ರಿಮೆಂಬರ್, PCB CET ಅಷ್ಟು ತೊಗೊಂಡು ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಸೊ ನಿಮ್ಮ ಥಿಯರಿ ಸಬ್ಜೆಕ್ಟ್ ಮಾರ್ಕ್ಸನ್ನು ಇಲ್ಲಿ ತೊಗೊಳ್ಳೋದಿಲ್ಲ. ಬಟ್ ಕಂಡೀಷನ್ ಏನು, 50% ಮಿನಿಮಮ್ PCB ಮತ್ತು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಇರಲೇಬೇಕು. ನಿಮ್ಮ SC ST ಬೇರೆ ಕ್ಯಾಟಗರಿ ಆದರೆ 40% ಇರಲೇಬೇಕು. ಪ್ಲಸ್ ನೀವು ಇಲ್ಲಿ CETಯನ್ನು ಚಲೋ ಮಾಡಿಕೊಂಡ್ರೂ ಕೂಡ ನಿಮ್ಮ ವೆಟರ್ನರಿ ಸೈನ್ಸ್ ರ್ಯಾಂಕಿಂಗು ಉತ್ತಮವಾಗಿ ಬರುವಂಥ ಚಾನ್ಸಸ್ ಇರ್ತದೆ.
ಸೊ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಕಡೆ ಮೇಲ್ಗಡೆ ನೋಡಿರುವಂಥ ಎಲ್ಲ ಇದರಲ್ಲಿ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಫಾರ್ಮ್ ಸೈನ್ಸ್ ಕೋರ್ಸಸ್ ಇರ್ಬೋದು ಎಕ್ಸೆಪ್ಟ್ ವೆಟರ್ನರಿ, ಇಲ್ಲಿ ನಿಮ್ಮ CET ಮಾರ್ಕ್ಸ್ ಪ್ಲಸ್ ನಿಮ್ಮ ಥೇರಿ ಮಾರ್ಕ್ಸನ್ನು ತಗೋತಾರೆ. ನಿಮ್ಮ ಥೇರಿ ಏನಾದರೂ ಕಡಿಮೆ ಆಗಿದ್ರೂ ಕೂಡ ನಿಮ್ಮ ರ್ಯಾಂಕಿಂಗಿಗೆ ಹೊಡೆತ ಕೊಡ್ತದೆ. ಬಟ್ ವೆಟರ್ನರಿ ಸೈನ್ಸಲ್ಲಿ ಹಾಗಲ್ಲ, ನಿಮ್ಮ ಓನ್ಲಿ CET ಮಾರ್ಕ್ಸನ್ನು ಕನ್ಸಿಡರ್ ಮಾಡೋದ್ರಿಂದ ಥೇರಿಯಲ್ಲಿ ಮಿನಿಮಮ್ 50% ಆದರೂ ಕೂಡ ದಟ್ ಈಸ್ ಇನಫ್. ಜಸ್ಟ್ ಲೈಕ್ ನೀಟ್ ಎಕ್ಸಾಮಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ರ್ಯಾಂಕನ್ನು, ಅದೇ ರೀತಿ ಇಲ್ಲೂ ಕೂಡ ಓನ್ಲಿ CET PCB, ಅದು PCB ಮ್ಯಾಥಮೆಟಿಕ್ಸ್ ಅವಶ್ಯಕತೆ ಇಲ್ಲ, PCB ಇಂದ ಮಾರ್ಕ್ಸನ್ನು ಇದರಲ್ಲಿ ನೋಡ್ಕೋತಾರೆ. ಸೊ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಅದಾದಮೇಲೆ B ಫಾರ್ಮಾ D ಫಾರ್ಮ್ ಮಾಡೋರಿಗೆ ಕರೆಕ್ಟಾಗಿ ಇದನ್ನು ಓದ್ಕೊಳ್ಳಿ. ಸೊ ಪಾಸ್ಡ್ ಇನ್ ಸೆಕೆಂಡ್ PUC 45% ಮಿನಿಮಮ್ ಇದ್ದರೂ ಸಾಕಾಗ್ತದೆ. PCM ಅದ್ರ ಜೊತೆ ಸೊ ಮಿನಿಮಮ್ PCB ಇದ್ರೂ ನಡೀತದೆ, PCM ಆದರೂ ನಡೀತದೆ. ಯಾವುದು ಹೈಯೆಸ್ಟ್ ಇದೆ ಅದನ್ನು ತಗೋತಾರೆ. ಇಲ್ಲೂ ನೋಡಿ, ಓನ್ಲಿ ಆನ್ ದ ಬೇಸ್ ಆಫ್ ಮಾರ್ಕ್ಸ್ ಆಬ್ಟೈನ್ಡ್ ಇನ್ ದ PCM ಆ್ಯಂಡ್ PCB ಸಬ್ಜೆಕ್ಟ್ ಇನ್ CET. ಇಲ್ಲಿ ನಿಮ್ಮ ರ್ಯಾಂಕನ್ನು ಯಾವುದರಲ್ಲಿ ಅನೌನ್ಸ್ ಮಾಡ್ತಾರೆ ಅಂತಂದರೆ ಇಲ್ಲಿ ಥಿಯರಿ ಎಕ್ಸಾಮ್ ಮಾರ್ಕ್ಸನ್ನು ತಗೊಳ್ಳೋದಿಲ್ಲ, ಓನ್ಲಿ ಬೇಸ್ಡ್ ಆನ್ B ಫಾರ್ಮದವರಿಗೆ ನೆನ್ಪಿಟ್ಕೊಳ್ಳಿ, PCM ಮತ್ತು PCB ಸಬ್ಜೆಕ್ಟನ್ನು ಕನ್ಸಿಡರ್ ಮಾಡ್ತಾರೆ. ಯಾವುದು ಹೈಯರ್ ಇದೆ ಆ CET ಮಾರ್ಕ್ಸನ್ನು ತೊಗೊಂಡು ನಿಮ್ಮ ಒಂದು ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಇಲ್ಲಿ ಥಿಯರಿ ಎಕ್ಸಾಮ್ ಪರ್ಸೆಂಟೇಜ್ ಅವಶ್ಯಕತೆ ಇರೋದಿಲ್ಲ, ಆದರೆ 45% ಮಿನಿಮಮ್ ತೊಗೊಂಡಿರಬೇಕು. ಅದಾದಮೇಲೆ ಫಾರ್ಮಾ ಡಿ ನೋಡಿ, ಫಾರ್ಮಾ ಡಿನೂ ಕೂಡ ಸೇಮ್ ಕಂಡೀಷನ್, ಓನ್ಲಿ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಆಬ್ಟೈನ್ಡ್ ಇನ್ ದ PCM ಆರ್ PCB ಸಬ್ಜೆಕ್ಟ್ ದೇ ವಿಲ್ ಟೇಕ್. ಆ್ಯಂಡ್ ಇದರೊಳಗೆ ಪಾಸ್ ಆಗಿರಬೇಕು, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ನ ಪಾಸ್ ಆಗಿರಬೇಕು. ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇರ್ಬೋದು ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ನೀವು ಪಾಸ್ ಆಗಿದ್ದರೂ ಸಾಕಾಗ್ತದೆ, ಅಂದರೆ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿರಬೇಕು. ನ್ಯಾಚುರೋಪತಿ ಯೋಗ ನೋಡಿ, ನ್ಯಾಚುರೋಪತಿ ಯೋಗ ಹೇಗೆ ಅಂದರೆ ಪಾಸ್ಡ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಆಸ್ ಆಪ್ಷನ್ ಸಬ್ಜೆಕ್ಟ್ ಆ್ಯಂಡ್ ಇಂಗ್ಲೀಷ್ ಒನ್ ಆಫ್ ದ ಲ್ಯಾಂಗ್ವೇಜ್. ಇದು ಇರಲೇಬೇಕು. ನ್ಯಾಚುರೋಪತಿ ಯೋಗ ಸೈನ್ಸ್ ನೀವು ಏನಾದರೂ ನಿಮ್ಮ ಕರಿಯರನ್ನು ಮಾಡ್ಕೊಳ್ಬೇಕು ಅಂತಂದರೆ ಮಿನಿಮಮ್ 50% ಮಾರ್ಕ್ಸ್ PCBದಲ್ಲಿ ಇರಲೇಬೇಕಾಗ್ತದೆ. ಉಳಿದಂಥ ಕ್ಯಾಟಗರಿಯವರಿಗೆ 40% ಮಾರ್ಕ್ಸ್ ಇರ್ತದೆ. ಇಲ್ಲಿ ರ್ಯಾಂಕಿಂಗ್ ಮಾಡಬೇಕಾದ್ರೆ ನೋಡಿ, ಬೈ ಟೇಕಿಂಗ್ ದ ಮಾರ್ಕ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸೆಕೆಂಡ್ PUC 50% ಆ್ಯಂಡ್ PCB CET 50% ಅಂತ ತೊಗೊಂಡು ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಸೊ ಒಂದು ಸರಿ ಇದನ್ನು ಬ್ರೀಫಾಗಿ ಹೇಳಿಬಿಡ್ತೀನಿ. ನೀವು CET ಎಕ್ಸಾಮನ್ನು ಬರೀತೀರಿ ಅಂತಂದರೆ ಯು ಆರ್ ಎಲಿಜಿಬಲ್ ಫಾರ್ ಆರ್ಕಿಟೆಕ್ಚರಿಗೆ ನಿಮಗೆ ನಾಟ ಅಥವಾ GE ಪೇಪರ್ 2 ಬರೀಲೇಬೇಕು. ಅದನ್ನು ಬಿಟ್ಟರೆ CET ಪ್ಯೂರ್ಲಿ KCET ಬರೆದರೆ ಇಂಜಿನಿಯರಿಂಗ್ ಟೆಕ್ನಾಲಜಿ ಕೋರ್ಸಸ್ಸಿಗೆ ಅವೈಲೇಬಿಲಿಟಿ ಇರ್ತೀರಿ. ಸೊ ಫಾರ್ಮ್ ಸೈನ್ಸ್ ಕೋರ್ಸಸನ್ನು ಮಾಡ್ಬೋದು, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸನ್ನು ಅನಿಮಲ್ ಹಸ್ಬೆಂಡರಿಯನ್ನು ಮಾಡ್ಬೋದು, B ಫಾರ್ಮ್ ಮಾಡ್ಬೋದು, D ಫಾರ್ಮ್ ಮಾಡ್ಬೋದು, ಫಾರ್ಮಾ ಡಿ ಮಾಡ್ಬೋದು, ನ್ಯಾಚುರೋಪತಿ ಆ್ಯಂಡ್ ಯೋಗ ಮಾಡ್ಬೋದು. ಸೊ ರ್ಯಾಂಕಿಂಗನ್ನು ನೋಡ್ಕೊಳ್ಳಿ, ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಫಾರ್ಮಾ ಸೈನ್ಸಲ್ಲಿ ಅಗ್ರಿಕಲ್ಚರ್ಲಿ ಏನು ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಯು ಕ್ಯಾನ್ ಸೇ ದಿಸ್ ನ್ಯಾಚುರೋಪತಿ ಯೋಗ ಆಗಿರ್ಬೋದು, ನಿಮ್ಮ ಮಾರ್ಕ್ಸನ್ನು 50% ಥಿಯರಿ ಮತ್ತು CET ಇಂದ ತಗೋತಾರೆ. ಬಟ್ ಫಾರ್ಮಾ ಡಿ ಆಗಿರ್ಬೋದು, B ಫಾರ್ಮಾ ಆಗಿರ್ಬೋದು ಅಥವಾ ಎನಿಮಲ್ ಹಸ್ಬೆಂಡರಿ ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಇರ್ಬೋದು, ಓನ್ಲಿ ಬೇಸ್ಡ್ ಆನ್ ದ CET ಎಕ್ಸಾಮ್ ದೇ ಆರ್ ಗೋಯಿಂಗ್ ಟು ಅನೌನ್ಸ್ ಯುವರ್ ರ್ಯಾಂಕ್. ವೆರಿ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಸೊ ಇನ್ನೊಂದು ವೀಕ್ ಅಥವಾ 10 ಡೇಸ್ದೊಳಗೆ ನಿಮ್ಮ CET ಎಕ್ಸಾಮ್ ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಆಗ್ಬೋದು. ಆಲ್ರೆಡಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ಜುಲೈ 7th ಮತ್ತು 8th CET ಎಕ್ಸಾಮನ್ನು ಫಿಕ್ಸ್ ಮಾಡಿದ್ದಾರೆ, KCET ಎಕ್ಸಾಮನ್ನು. ಸೊ ಕರೆಕ್ಟಾಗಿ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ. ಅದ್ರ ಜೊತೆ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಿರಲಿ. ನಿಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ವಿತ್ ಕ್ಲಾಸಸ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯಾವ್ಯಾವ ಕೆಟಗರಿಯಲ್ಲಿ ನೀವು ಬರ್ತೀರಿ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು ಫಾರ್ಮನ್ನು ಫಿಲ್ ಮಾಡೋದಕ್ಕಿಂತ ಮುಂಚೆ. ಸೊ ಅದಕ್ಕೆ ಆ ವಿಡಿಯೋವನ್ನು ಸಪ್ರೇಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ್ಯಾವ ಕ್ಲಾಸಸ್ಸಲ್ಲಿ ನೀವು ಬರ್ತೀರಿ ಅನ್ನೋದು. ಸೊ ಅದನ್ನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.